ಬಾಯ್ ಬಾಯ್ ನೋಡು ಬಾಯಿ ಇಷ್ಟು ಬಾಯ್ ಹೇಳಿದ್ರೆ ಯೋಚನೆ ಮಾಡ್ತಿದ್ದೀರಾ. ನನ್ನ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ನಾನು ಎಲ್ಲಿದ್ದೀನಿ, ಸೊ ನಮ್ಮ ಕಮ್ಯುನಿಟಿಲಿ ಏನೇನಿದೆ ಅಂತೆಲ್ಲ ನಿಮಗೆ ತೋರಿಸೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದೀನಿ. ಸೊ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ಗೊತ್ತಾಗಲಿಲ್ಲ, ಅದಕ್ಕೆ ಹಂಪಿ ಥಿಯೇಟರ್ ಅಂತ ಇದೆ. ಸೊ ಇಲ್ಲಿ ನಾವು ಫಂಕ್ಷನ್ಸು, ಏನಾದರೂ ಸೆಲೆಬ್ರೇಷನ್ಸು ಆ ಥರ ಇಲ್ಲೆಲ್ಲ ಮಾಡ್ತೀವಿ. ಹಾಗಾಗಿ ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಅಂತ ನನ್ನ ಇವತ್ತಿನ ಒಂದು ವಿಡಿಯೋನ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಇವತ್ತಿನ ನನ್ನ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ, ನಮ್ಮ ಕಮ್ಯುನಿಟಿಲಿ ಏನೇನಿದೆ, ನಮಗೆ ಏನೇನು ಫೆಸಿಲಿಟೀಸ್ ಇದೆ ಅಂತ ನಾನು ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗತ್ತೆ ಅಂದ್ಕೊಂಡಿದ್ದೀನಿ. ಬನ್ನಿ ತೋರಿಸೋಣ. ಇಲ್ಲೇ ಸ್ವಾಮೀಜಿ ಎಲ್ಲ ಬಂದಿದ್ರಲ್ಲ, ಇಲ್ಲೇ ನಾವು ಡೆಕೋರೇಷನ್ ಮಾಡಿ ಈವೆಂಟ್ನ ಮಾಡಿದ್ದು. ಸೊ ಇಲ್ಲಿ ತುಂಬ ಈವೆಂಟ್ಸ್ ನಡೀತಾ ಇರತ್ತೆ. ಹಾಗೆ ಹೀಗೆ ಬಂದರೆ ಇಲ್ಲಿ ಪೂಲ್ ಇದೆ, ಪೂಲ್ ಏರಿಯಾ. ಸೊ ಇಲ್ಲಿ ಕೋಚ್ ಬರ್ತಾರೆ ಮಕ್ಕಳಿಗೆ ಆ್ಯಂಡ್ ದೊಡ್ಡವರಿಗೂ ಸಹ ಸ್ವಿಮ್ಮಿಂಗ್ ಹೇಳ್ಕೊಡ್ತಾರೆ. ಸೊ ನೋಡಿ, ತುಂಬ ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಅಂತಲೇ ಹೇಳ್ಬೋದು ಇದು. ನೋಡ್ತಾ ಇರ್ಬೋದು, ಮಕ್ಕಳೆಲ್ಲ ಸ್ವಿಮ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿಂದ ಹಾಗೆ ಬಂದರೆ ಅಲ್ಲಿ ಕಾಣಿಸ್ತಿರೋದೆ ಕಿಡ್ಸ್ ಏರಿಯಾ. ಸೊ ಈ ಥರದ್ದು ಮಿನಿಮಮ್ ಅಂದರೂ ಒಂದು 3 ಕಿಡ್ಸ್ ಏರಿಯಾ ಇದೆ. ತುಂಬ ಇದು ದೊಡ್ಡದು ಕಮ್ಯುನಿಟಿ ಆಗಿರೋದ್ರಿಂದ ಇಲ್ಲಿ ಒಂದು 4000+ ಮನೆಗಳಿದೆ. ಹಾಗಾಗಿ ತುಂಬ ದೊಡ್ಡ ಕಮ್ಯುನಿಟಿ ಆಗಿರೋದ್ರಿಂದ ಈ ಥರ ಪಾರ್ಕು ಒಂದು 3+ ಪಾರ್ಕ್ ಅಂತೂ ಇದೆ. ಸೊ ಅಲ್ಲಲ್ಲಿ ಯಾರ್ಯಾರು ಬಿಲ್ಡಿಂಗ್ ಹತ್ತತ್ರನೋ ಆ ಮಕ್ಕಳು ಅಲ್ಲಲ್ಲಿ ಆಟ ಆಡ್ಕೊತಾರೆ. ಹಾಗೆ ಹೀಗೆ ಬಂದರೆ ಇದು ಕೆಫೆಟೇರಿಯಾ. ಸೊ ಇಲ್ಲಿ ನಮಗೆ ಲಂಚ್, ಡಿನ್ನರ್, ಹಾಗೆ ಟಿಫನ್, ಕಾಫಿ, ಟೀ ಎಲ್ಲ ಸಿಗತ್ತೆ. ಈ ಥರ ಇದೆ ಕೆಫೆಟೇರಿಯಾ. ಸೊ ಹೀಗೆ ಆ್ಯಂಡ್ ಹೀಗೆ ಹೋದರೆ ಅಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ, ಅದು ಫಂಕ್ಷನ್ ಹಾಲು. ಸೊ ಏನಾದರೂ ನಮ್ಮ ಕಮ್ಯುನಿಟಿಲಿರೋರು ಏನಾದ್ರು ಫಂಕ್ಷನ್ಸ್ ಮಾಡ್ಕೊಬೇಕು ಅಂತ ಅಂದರೆ ಒಂದಿಷ್ಟು ಅಮೌಂಟ್ ಅಂತ ಇರುತ್ತೆ. ಅದಕ್ಕೆ ಅಷ್ಟು ಅಮೌಂಟನ್ನ ಕಟ್ಬಿಟ್ಟು ಇಲ್ಲಿ ನಾವು ಫಂಕ್ಷನ್ನ ಮಾಡ್ಕೊಬೋದು. ನೋಡಿ, ಇಲ್ಲಿ ಯಾವುದೋ ಫಂಕ್ಷನ್ಗೆ ರೆಡಿ ಆಗ್ತಾಯಿದೆ. ಆ್ಯಕ್ಚುಲಿ ರೆಡಿ ಮಾಡ್ತಾ ಇದ್ದಾರೆ, ಯಾರ್ದೋ ಬರ್ಡೇ ಅನಿಸುತ್ತೆ. ರೆಡಿ ಮಾಡ್ತಾ ಇದ್ದಾರೆ. ಹೀಗಿದೆ ನೋಡಿ. ಸೊ ತುಂಬ ದೊಡ್ಡದಿದೆ. ಇಲ್ಲಿ ನಾವು ನಮ್ಮ ಕಮ್ಯುನಿಟಿಲಿರೋರು ಯಾವುದೇ ತರಹದ ಫಂಕ್ಷನ್ಸ್ ಮಾಡ್ಕೊಬೋದು. ಜಸ್ಟ್ ಕ್ಲೀನಿಂಗು ಅದಕ್ಕೋಸ್ಕರ ಚಾರ್ಜ್ ಮಾಡ್ತಾರೆ ಅಷ್ಟೇ. ಇದೇ ಥರ ಇದು ಫಸ್ಟ್ ಫ್ಲೋರು, ಸೆಕೆಂಡ್, ಥರ್ಡ್ ಆ್ಯಂಡ್ ಫೋರ್ತ್ ಫ್ಲೋರ್ ಅಂತ ಇದೆ. ಬನ್ನಿ ಇವಾಗ ಸೆಕೆಂಡ್ ಫ್ಲೋರಿಗೆ ಹೋಗಿ ಏನೇನಿದೆ ಅಂತ ತೋರಿಸ್ತೀನಿ.
ಇದು ಬಂದು ಜಿಮ್ ಏರಿಯಾ. ಆಲ್ರೆಡಿ ಒಳಗೆ ಹೋಗೋದು ಬೇಡ, ಯಾಕೆಂದರೆ ತುಂಬ ಜನ ಜಿಮ್ ಮಾಡ್ತಾ ಇದ್ದಾರೆ. ಸೊ ಡಿಸ್ಟರ್ಬ್ ಮಾಡೋದು ಬೇಡ. ನಾನು ಹೋದಾಗ ನಿಮಗೆ ತೋರಿಸ್ತೀನಿ. ನಾನು ಹೋಗ್ತೀನಿ, ಆ್ಯಕ್ಚುಲಿ ಹೋಗಬೇಕು ಈ ಮಂತ್ ಇಲ್ಲ ನೆಕ್ಸ್ಟ್ ಮಂತು. ಅವಾಗ ನಾನು ನಿಮಗೆ ತೋರಿಸ್ತೀನಿ ಅದೇನು ಅಂತ. ಇದು ಬಂದು ಇದು ಕಾರ್ಡ್ಸ್ ರೂಮ್, ಟೇಬಲ್ ಟೆನ್ನಿಸ್ ಆ್ಯಂಡ್ ಸಲೂನ್. ಅದು ಮೆನ್ ವುಮೆನ್ ಇಬ್ರದ್ದು ಸಲೂನ್ ಇದು. ಹಾಗೆ ಬಂದರೆ ಇದು ಟೇಬಲ್ ಟೆನ್ನಿಸ್. ಲೈಬ್ರರಿ ಆ್ಯಂಡ್ ನಾವು ಹೋಗ್ತಿರೋದು ಇವಾಗ 3rd ಫ್ಲೋರ್ಗೆ. ಇಲ್ಲೇನೇನಪ್ಪ ಇದೆ ಅಂದರೆ ಬ್ಯಾಡ್ಮಿಂಟನ್ ಇದೆ, ಬ್ಯಾಡ್ಮಿಂಟನ್ ಕೋರ್ಟ್ ಇದೆ. ಸೊ ನಾನು ಆ್ಯಕ್ಚುಲಿ ಯಾವಾಗ ಬರ್ತಿದ್ದೆ, ಈಗ ಒಂದು 2 months ಬ್ಯಾಕ್ ನಾನು ಬಂದು ಆಡ್ಕೊಂಡು ಹೋಗ್ತಾಯಿದ್ವಿ. ಬಟ್ ಇವಾಗ ಸಮ್ ಟೈಮ್ ಇಶ್ಯೂಸಿಂದ ಬರೋಕ್ಕಾಗ್ತಾಯಿಲ್ಲ. ಎಗೇನ್ ಸ್ಟಾರ್ಟ್ ಮಾಡಬೇಕು, ಬಟ್ ಟೈಮ್ ಮಾಡಿಕೊಂಡು ಎಗೇನ್ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ನೋಡುವ ಏನೇನಾಗತ್ತೆ ಅಂತ. ಇದು ಬ್ಯಾಡ್ಮಿಂಟನ್ ಕೋರ್ಟ್. ಆಡ್ತಾ ಇದ್ದಾರೆ, ಡಿಸ್ಟರ್ಬ್ ಮಾಡೋದು ಬೇಡ. ಹೀಗೆ ಫುಲ್ಲು ಫಂಕ್ಷನ್ಸ್ ಮಾಡೋದಿದ್ರೆ ಫಂಕ್ಷನ್ ಮಾಡ್ಕೊಬೋದು, ಇಲ್ಲಾಂದರೆ ಇಲ್ಲಿ ಮಾರ್ನಿಂಗು ಆ್ಯಂಡ್ ಈವ್ನಿಂಗ್ ಟೈಮು ಯೋಗ ಕ್ಲಾಸ್ ನಡೆಯುತ್ತೆ, ಯೋಗ ಕ್ಲಾಸ್ ಹೇಳ್ಕೊಡ್ತಾರೆ. ಹಾಗೆ ತುಂಬ ಒಳ್ಳೊಳ್ಳೆ ಫೆಸಿಲಿಟೀಸ್ ಇದೆ, ತುಂಬ ಚೆನ್ನಾಗಿದೆ ಇದು ವಿಶಾಲವಾಗಿ. ಸೊ ನಮಗೆ ಒಳಗೆ ಫಂಕ್ಷನ್ ಬೇಡ, ಔಟ್ಸೈಡ್ ಫಂಕ್ಷನ್ ಮಾಡ್ಕೊಬೇಕು ಅಂದರೆ ಔಟ್ಡೋರಲ್ಲಿ ಇಲ್ಲಿ ಮಾಡ್ಕೊಬೋದು. ತುಂಬ ಚೆನ್ನಾಗಿರತ್ತೆ, ತುಂಬ ಚೆನ್ನಾಗಿದೆ. ಅಲ್ಲೆಲ್ಲ ಈಗ ಸದ್ಯಕ್ಕೆ ಹೋಗೋಕ್ಕಾಗಲ್ಲ, ನೆಕ್ಸ್ಟ್ ಇನ್ನೊಂದು ಸತಿ ಮಾಡ್ತೀನಿ ನೋಡಿ. ಸೊ ಈ ರೀತಿಯಾಗಿದೆ. ಆ್ಯಂಡ್ ನೆಕ್ಸ್ಟ್ ಹೋದರೆ ನೆಕ್ಸ್ಟ್ ಫ್ಲೋರು ಫುಲ್ಲು ಔಟ್ಡೋರ್. ಯಾರಾದರೂ ಫಂಕ್ಷನ್ಸ್ ಮಾಡ್ಕೊಳ್ಳೋಂಗಿದ್ರೆ ಅಲ್ಲೂ ಫುಲ್ ಪ್ಲೇನ್ ಇದೆ. ಸೊ ಅಲ್ಲಿ ಫಂಕ್ಷನ್ಸ್ನ ಮಾಡ್ಕೊಬೋದು.
ಸಂಜೆ ಆದ ತಕ್ಷಣ ಎಲ್ಲ ಬಂದು ಅವ್ರ ಅಮ್ಮನ ಜೊತೆ ಆಟ ಆಡ್ತಾ ಇರ್ತಾರೆ. ಆ್ಯಕ್ಚುಲಿ ನನ್ನ ಮಗಳೂ ಕರ್ಕೊಂಡು ಬರ್ತಿದ್ದೆ, ಇವತ್ತು ಅವ್ರ ಪಪ್ಪ ಬೇಗ ಬಂದಿರೋದ್ರಿಂದ ಅವ್ರ ಪಪ್ಪನ ಜೊತೆ ಆಟ ಆಡ್ತಾ ಇದ್ದಾರೆ. ಸೊ ತುಂಬ ಸೇಫ್ಟಿ ಇರುತ್ತೆ, ಮಕ್ಕಳು ಬಿದ್ದರು ಏನು ಮಾಡಿದ್ರು ಏಟ್ ಆಗಲ್ಲ. ನೈಟ್ ಆದರೆ ಅಲ್ಲೆಲ್ಲ ಫುಲ್ಲು ನೀರು ಬಿಡ್ತಾರೆ, ಲೈಟಿಂಗ್ಸ್ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಇದು ಬಾಸ್ಕೆಟ್ಬಾಲ್ ಕೋರ್ಟು. ಸೊ ಇಲ್ಲಿ ಟ್ರೈನರ್ ಬರ್ತಾರೆ, ಮಕ್ಕಳಿಗೆಲ್ಲ ಟ್ರೈನಿಂಗ್ ಕೊಡ್ತಾ ಇರ್ತಾರೆ. ನಮ್ಮ ಬಿಲ್ಡಿಂಗ್ ಬಂದು ಇದು ಅಮ್ಮ ಕಾಲ್ ಮಾಡಿದ್ರು, ಪಾಪು ಅಳ್ತಿದೆ ಬಾ ಅಂತ, ಹಾಗಾಗಿ ಹೊರಟೆ. ನೆಕ್ಸ್ಟು ನಾನು ನಿಮಗೆ ನೆಕ್ಸ್ಟ್ ಯಾವುದಾದ್ರೂ ವ್ಲಾಗಲ್ಲಿ ಫುಲ್ ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ತೋರಿಸ್ತೀನಿ. ಇಲ್ಲಿ ಬಂದು ಆಲ್ರೆಡಿ ಕಾಫಿ ಮತ್ತು ನಮ್ಮ ಮನೆಯವರು ಏನಾದ್ರು ಸ್ನ್ಯಾಕ್ಸ್ ಮಾಡಿಕೊಡು ಅಂದರು, ಹಾಗಾಗಿ ಅದನ್ನು ಮಾಡ್ತಿದ್ದೀನಿ. ಏನು ಮಾಡ್ತಿದ್ದೀನಿ ನೋಡೋಣ ಬನ್ನಿ. ಇವತ್ತು ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ತಿದ್ದೀನಿ, ಹೇಗೆ ಮಾಡೋದು ಅಂತ ತೋರಿಸ್ತು ಬನ್ನಿ. ನಮ್ಮ ಮನೇಲಿ ನಾನು ಈ ಥರ ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ತೀನಿ, ಒಬ್ರೊಬ್ರು ಒಂದೊಂದು ಥರ ಮಾಡ್ತಾರೆ. ಸೊ ನಾನು ಇವತ್ತು ಕಾಫಿಗೆ ನಮ್ಮ ಮನೆಯವರು ಬೇಗ ಬಂದಿರೋದ್ರಿಂದ ಬ್ರೆಡ್ ಸ್ಯಾಂಡ್ವಿಚ್ ಮತ್ತು ಕಾಫಿ ಮಾಡೋಣ ಅಂತ ಅಂದ್ಕೊಂಡೆ. ಕಾಫಿಗೆ ಇಟ್ಟಿದ್ದೀನಿ. ಈಗ ಬ್ರೆಡ್ ಸ್ಯಾಂಡ್ವಿಚಿಗೆ ಬ್ರೆಡ್ ತಂದಿದ್ದೀನಿ. ಅದಕ್ಕೆ ಈರುಳ್ಳಿ, ಕ್ಯಾಪ್ಸಿಕಮ್ಮು ಮತ್ತು ಟೊಮೊಟೊ ಹೆಚ್ಕೊಂಡಿದ್ದೀನಿ, ಚಿಕ್ಕದಾಗಿ ಉದ್ದುದ್ದಕ್ಕೆ ಸ್ವಲ್ಪ ಹೆಚ್ಕೊಂಡಿದ್ದೀನಿ. ಆ್ಯಂಡ್ ಚೀಸ್ ತಂದಿದ್ದೀನಿ, ಬಟರ್ ತಂದಿದ್ದೀನಿ, ಮತ್ತು ಆರಿಗ್ಯಾನೋ ಪಿಜ್ಜಾದು ಫ್ಲೇಕ್ಸ್ ತಂದಿದ್ದೀನಿ. ಸೊ ಇದನ್ನೆಲ್ಲ ಹಾಕಿ ಕ್ವಿಕ್ಕಾಗಿ ಒಂದು ಸೂಪರ್ ಟೇಸ್ಟಿ ಆದಂಥ ಸ್ಯಾಂಡ್ವಿಚ್ ಮಾಡೋಣ ಬನ್ನಿ ಬನ್ನಿ. ಇಲ್ಲಿ ಕುಕ್ಕರಲ್ಲಿ ನಾನು ಕಾರ್ನ್ ತಂದಿದ್ದೆ. ಕಾರ್ನ ಈಗ ಮಾರ್ಟಿಗೆ ಹೋಗಿದ್ನಲ್ಲ, ಹಾಗೆ ಬರಬೇಕಾದ್ರೆ ನಾನು ಏನೇನು ಬೇಕೋ ಸ್ವಲ್ಪ ಹಾಗೆ ಪರ್ಚೇಸ್ ಮಾಡ್ಕೊಬಂದೆ. ಮಂತ್ಲಿ ಸಾಮಾನು ತರ್ತೀನಿ ನಾನು, ಬಟ್ ಈ ಥರದ್ದೆಲ್ಲ ಏನೂ ತಂದಿರಲ್ಲ, ಯಾಕೆಂದರೆ ಇಲ್ಲೇ ಸಿಗೋದ್ರಿಂದ ನನಗೆ ಯಾವಾಗ ಬೇಕು ಆವಾಗ ನಾನು ಹೋಗ್ಬಿಟ್ಟು ತೊಗೊಂಡ್ಬರ್ತೀನಿ. ಸೊ ಇವಾಗ ಇಲ್ಲಿ ಕಾಫಿಗೆ ಇಟ್ಟಿದ್ದೀನಿ. ಇಲ್ಲಿ ಕಾರ್ನ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು 3-4 ವಿಷಲ್ಸ್ ಕೂಗಿಸ್ಕೊಂಡಿದ್ದೀನಿ. ಇದು ರೆಡಿಯಾಗಿದೆ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿ, ನಾನು ಒಂದೇ ಸತಿ ಹಾಕಲ್ಲ, ಸ್ವಲ್ಪ ಒಗ್ಗರಣೆ ಹಾಕ್ಬಿಟ್ಟು ನೆಕ್ಸ್ಟು ಅದನ್ನು ನಾನು ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಜಾಸ್ತಿ ತಿನ್ನಲ್ಲ, ಒಂದೊಂದು ತಿಂದ್ರೂ ಸ್ವಲ್ಪ ಬೇಕಲ್ವಾ, ಹಾಗಾಗಿ ಬಟರ್ ಹಾಕೋಣ. ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳೋಣ. ಓಕೆನಾ, ಬಟರ್ ಹಾಕಿದ್ದೀನಿ, ಎಲ್ಲದನ್ನು ಒಟ್ಟಿಗೆ ಹಾಕ್ಬೇಕು. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಬೇಕು. ಸೊ ನೋಡಿ, ಕಾರ್ನ್ ಬೆಂದಿದೆ, ಇದನ್ನು ಮಾಡ್ಕೊಂಡ್ಬಿಡೋಣ. ಸ್ವಲ್ಪ ಜೀರಾ ಪೌಡರ್ ಹಾಕ್ತೀನಿ, ಸ್ವಲ್ಪ ಸುಮ್ಮನೆ ಟೇಸ್ಟ್ ಇದೆ ಅಷ್ಟೇ. ಸ್ವಲ್ಪ ಗರಂ ಮಸಾಲೆ ಅಷ್ಟೇ.
ಮನೇಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಕಾಫಿ ಎಲ್ಲ ಕುಡ್ಕೊಂಡು ಅಕ್ಕ ಹೊರಗೆ ಹೋಗೋಣ ಬಾ ಅಂತ ಅಂದ್ಲು. ಸರಿ ಅಂತ ಹೊರಗೆ ಹೋದರೆ ನಾನು ಸೀಬೆಹಣ್ಣನ್ನು ನೋಡಿದೆ. ನನಗಂತೂ ತುಂಬ ಇಷ್ಟ. ಹಾಗಾಗಿ ಸೀಬೆಹಣ್ಣನ್ನು ತೊಗೊಂಡು ನಾನು ಅಕ್ಕ ಏನೇನು ಬೇಕು ಮನೆಗೆ ಸ್ವಲ್ಪ ತೊಗೊಂಡು ಹಾಗೆ ಮನೆಗೆ ಬಂದ್ವಿ. ಮನೆಗೆ ಬಂದರೆ ನಾನು ಆಲ್ರೆಡಿ ಚಿಕನ್ನ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟಿದ್ದೆ. ಈ ರೆಸಿಪಿ ನಿಮಗೆ ತೋರಿಸೋಣ ಅಂದರೆ. ಸೊ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟಿದ್ರಿಂದ ಮತ್ತೆ ಇನ್ನೇನು ವೀಡಿಯೋ ಮಾಡೋದು ಅಂತ ಜಸ್ಟ್ ಇಷ್ಟನ್ನೇ ವೀಡಿಯೋ ಮಾಡಿಕೊಂಡೆ. ಈ ರೆಸಿಪಿ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ನನ್ನ ವ್ಲಾಗಲ್ಲಿ ನಿಮಗೆ ಈ ರೆಸಿಪಿನ ಶೇರ್ ಮಾಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಕ್ವಿಕ್ಕಾಗಿ ಆಗುವಂತಹ ರೆಸಿಪಿ, ಹಾಗೆ ಟೇಸ್ಟಿ ಕೂಡ. ಹಾಗೆ ಇವತ್ತು ಈ ರೆಸಿಪಿ ಜೊತೆ ನನ್ನ ಇವತ್ತಿನ ಒಂದು ಪುಟ್ಟ ವೀಡಿಯೋನು ಸಹ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಇವತ್ತಿನ ನನ್ನ ಕಮ್ಯುನಿಟಿ ಟ್ಯೂರ್ ಆಗಿರ್ಬೋದು, ಹಾಗೆ ಬ್ರೆಡ್ ಸ್ಯಾಂಡ್ವಿಚ್ ಇಷ್ಟು ನನ್ನ ಇವತ್ತಿನ ವೀಡಿಯೋ ಆಗಿತ್ತೆ. ಫುಲ್ ಕಮ್ಯುನಿಟಿ ವೀಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ಪಾಪು ಅಳ್ತಿದ್ಲು ಅಂತ ಅಮ್ಮ ಕಾಲ್ ಮಾಡೋದ್ರಿಂದ ಸ್ವಲ್ಪ ಮಾಡಿದ್ದೀನಿ. ನೆಕ್ಸ್ಟ್ ಪೂರ್ತಿ ವೀಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ನಾನು ಮತ್ತೆ ಪೂರ್ತಿ ವೀಡಿಯೋ ಮಾಡಿ ಹಾಕ್ತೀನಿ. ಇವತ್ತಿನ ನನ್ನ ಪುಟ್ಟ ವೀಡಿಯೋ ಇದಾಗಿರುತ್ತೆ. ಯಾರೆಲ್ಲ ನನ್ನ ವೀಡಿಯೋನ ನೋಡಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಒಂದು ಪುಟ್ಟ ವೀಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.